ಹೇಗಿದ್ದೀರಾ? ಸೂಪರ್ ಮೇಡಮ್. ಬಿರಿಯಾನಿಗೆ ಬಂದು ನಿಮ್ಗೆಲ್ಲ ಹೇಗ ಅನಿಸ್ತು? ನಿಮ್ಗೆ ಹೇಗೆ ಅನಿಸ್ತು ಹೇಳಿ. ಮಾವಳಿ ಬಿರಿಯಾನಿ ಅತಿಬೆಲೆ ಬ್ರಾಂಚ್ ಓಪನಿಂಗ್ಗೆ ಬಂದಂತಹ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಬಬ್ಲು ಅವರ ಪರವಾಗಿ ನಾನು ನಿಮ್ಮೆಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ. ಚೆನ್ನಾಗಿ ಬಿರಿಯಾನಿ ತಿನ್ನಿ. ಅವ್ರ ಬಿರಿಯಾನಿ ಮಾಡೋದು ಹೇಗೆ ಅಂತ ಪಟ್ ಅಂತ 2ರಿಂದ 5 ಸೆಕೆಂಡ್ ಅಲ್ಲಿ ಹೇಳ್ಬಿಟ್ರು. ಆ ತರ ಬಿರಿಯಾನಿ ಮಾಡ್ಕೊಳ್ಳಿ, ಮನೆಯಲ್ಲಿ ಆರಾಮಾಗಿ ತಿನ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಅದು ಅರ್ಥ ಆಗಿಲ್ಲ ಅಂದ್ರೆ ಮಾವಳಿ ಬಿರಿಯಾನಿಗೆ ಬನ್ನಿ, ಬಬ್ಲು ಅವ್ರು ಹೇಳ್ಕೊಡ್ತಾರೆ. ಹೇಳ್ಕೊಡೋದಲ್ಲ, ಕೊಡ್ತೀವಿ, ತಿಂತಾ ಇರ್ಬೇಕು. ಹೇಳ್ಕೊಡ್ತೀನಿ ಅಂತಂದ್ರೆ ಮಟನ್ ಇಷ್ಟ. ಆಕ್ಚುಲಿ ಮಟನ್ ಬಿರಿಯಾನಿ ತುಂಬಾ ಇಷ್ಟ, ಅದರಲ್ಲೂ ಸ್ಪೆಷಲ್ ಆಗಿ. ನಾನ್ ಒಂದ್ಸತಿ ರ್ಯಾಂಡಮ್ ಆಗಿ ಬಂದೆ ಆಯ್ತಾ. ಬಬ್ಲು ಅವ್ರು ಬಿರಿಯಾನಿ ಮಾಡಿದ್ರು ಅವತ್ತು. ಯಾವ್ದೋ ಒಂದ್ ಕಡೆ ಓಪನಿಂಗ್ ಹೋಗಿದ್ದಾಗ ಬಬ್ಲು ಅವ್ರು ಬಿರಿಯಾನಿ ಮಾಡಿದ್ರು. ಸೊ ಆ ಟೇಸ್ಟ್ ನನ್ನ ತಲೆನಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ನನ್ನ ನಾಲ್ಗೆ ತುಂಬಾ ನೀಟಾಗಿ ಅದನ್ನೆಲ್ಲ ಗುರ್ತಿಡಿಯುತ್ತೆ. ಅದಾದ್ಮೇಲೆ ಇನ್ನೊಂದ್ಸತಿ ಪಾರ್ಸಲ್ ಕಳ್ಸಿಕೊಟ್ರು, ಆ ಟೇಸ್ಟ್ ಬರ್ತಾ ಇಲ್ಲ, ಇನ್ನೊಂದ್ ಏನೋ ಒಂದ್ ಮಾಡಿದ್ರು. ಚೆನ್ನಾಗಿದೆ ಅಂತ ಫೀಲ್ ಆಗ್ತಾ ಇದೆ. ತಿನ್ಬಹುದು, ಒಂದ್ ಪ್ಲೇಟ್ ಅಲ್ಲ ಇನ್ನೊಂದ್ ಪ್ಲೇಟ್ ತಿನ್ಬಹುದು ಅನ್ನೋಷ್ಟು ಖುಷಿ ಆಗ್ತಾ ಇದೆ. ಬಟ್ ಎಲ್ಲೋ ಏನೋ ಮಿಸ್ ಹೊಡಿತಿದೆ ಅಂತ ಅನ್ಸ್ತಾ ಇದೆ. ದಟ್ ಈಸ್ ಬಬ್ಲು ಅವರ ಒಂದು ಏನಂತಾರೆ ಕೈ ರುಚಿ ಇಲ್ಲ ಅದ್ರಲ್ಲಿ. ಅವ್ರ ಕೈ ಚಳಕ ಇಲ್ದೇನೆ ನನ್ಗೆ ಅದೊಂದು ಮಿಸ್ಸಿಂಗ್ ಅಂತ ಅನ್ಸ್ತಾ ಇತ್ತು. ಸೊ ಒಂದ್ ಕಂಡೀಷನ್, ನಾನು ಎಲ್ಲೇ ಮಾವಳಿ ಬಿರಿಯಾನಿ ಓಪನಿಂಗ್ ಬಂದ್ರು ಎಲ್ಲ ಊರ್ ತಿರುಗ್ತಾ ಇದ್ದೀನಿ ನಾನು ಮಾವಳಿ ಬಿರಿಯಾನಿ ಔಟ್ಲೆಟ್ಸ್ ಓಪನ್ ಮಾಡೋದಕ್ಕೆ. ಸೊ ಬಬ್ಲು ಅವ್ರಿಗೋಸ್ಕರ, ಬಬ್ಲು ಅವ್ರು ನನ್ನನ್ನು ನೆನ್ಬಿಟ್ಕೊಂಡು ಕರೀತಾ ಇರೋದಕ್ಕೋಸ್ಕರ. ಬಟ್ ಒಂದೇ ಕಂಡೀಷನ್ ಮೇಲೆ ಬರ್ತಾ ಇರೋದು. ಏನಿರ್ಬೋದು ಹೇಳಿ, ನೀವೇ ಹೇಳ್ಬೇಕು. ಇನ್ನೊಂದು ಔಟ್ಲೆಟ್ ಅವ್ರ ಜೊತೆಗೆ ಅವರೇ ಅಡಿಗೆ ಮಾಡ್ತಾರೆ ಆಗ್ಲಿ. ಆಮೇಲೆ ನಾನು ಬಿರಿಯಾನಿ ಪ್ರಿಪೇರ್ ಮಾಡಿದ್ದೀನಿ ಅಂತ ನಾನ್ ವರ್ತದ ನೆನಪಲ್ಲಿ ಇರ್ತೀನಿ ಎಲ್ಲೋ ಗೊತ್ತಿಲ್ಲ. ನೀವಂತೂ ಯಾವಾಗ್ಲೂ ವರ್ತದ ನೆನಪಲ್ಲಿ ಇರ್ತೀರಾ. ಇಲ್ಲ, ಬೇಸಿಕ್ಲಿ ಓಪನಿಂಗ್ ದಿನ ಏನೇ ಆದ್ರೂ ನಾನೇ ಬಿರಿಯಾನಿ ಮಾಡ್ಕೊಡ್ತೀನಿ ಅಂತ ಇವ್ರು ನಂಗೆ ಪ್ರಾಮಿಸ್ ಮಾಡಿರ್ತಾರೆ. ಸೊ ಆ ಪ್ರಾಮಿಸ್ ನ ಅವ್ರು ಉಳಿಸ್ಕೋತಾರೆ. ಆ ಕಾರಣಕ್ಕೋಸ್ಕರ ನಾನು ತಪ್ಪದೆ ಅವ್ರು ಎಲ್ಲೇ ಔಟ್ಲೆಟ್ಸ್ ಓಪನ್ ಮಾಡಿದ್ರು ಫಸ್ಟ್ ಬಂದು ಓಪನಿಂಗ್ ಮಾಡಾದ್ಮೇಲೆ ಬಿರಿಯಾನಿ, ಕಮಾನ್ ಬಿರಿಯಾನಿ, ಮಟನ್ ಬಿರಿಯಾನಿ ಅಂತ ತಿನ್ಬಿಟ್ಟು ಹೋಗಿರ್ತೀನಿ. ಐ ರಿಯಲಿ ಲವ್ ದ ಬಿರಿಯಾನಿ ಟೇಸ್ಟ್ ಸೋ ಮಚ್. ಬೇರೆ ಯಾವ ಊರಿಗೆ ಹೋದ್ರು ಸರಿ ಅಥವಾ ಬೇರೆ ಎಲ್ಲಾದ್ರೂ ಹೋದಾಗ ನಾನು ಬಿರಿಯಾನಿ ತಿನ್ಬೇಕಂದಾಗ ಫಸ್ಟ್ ನನಗೆ ನೆನಪಾಗೋದೆ ಮಾವಳಿ ಬಿರಿಯಾನಿ. ಸೊ ಯಾರ್ಯಾರು ಇನ್ನ ಟೇಸ್ಟ್ ಮಾಡಿಲ್ವೋ ಎಲ್ಲರೂ ಬನ್ನಿ, ನಿಮ್ಮ ನಿಯರೆಸ್ಟ್ ಔಟ್ಲೆಟ್ ಅಲ್ಲಿ ಬಿರಿಯಾನಿನ ತಿನ್ನಿ. ಅದರ ಟೇಸ್ಟ್ ನ ನೀವು ಎಂಜಾಯ್ ಮಾಡ್ತೀರಾ. ತಿಂದು ತೆಗಿ ಅಂತ ಟ್ಯಾಗ್ಲೈನ್ ಗೊತ್ತಲ್ಲ. ಸೊ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ದ ಬಿರಿಯಾನಿ. ಅಂಡ್ ಇವತ್ತು ನಾವು ಅತ್ತಿಬೆಲೆನಲ್ಲಿ ಓಪನಿಂಗ್ಗೋಸ್ಕರ ಬಂದಿದ್ದೀವಿ. ಇವತ್ತೇ ಹೊಸದಾಗಿ ಓಪನ್ ಆಗಿದೆ. ಸೊ ಈ ಸರೌಂಡಿಂಗ್ ಅಲ್ಲಿ ಇರೋರ್ಗೆಲ್ರಿಗೂ ಒಂದು ಸದಾವಕಾಶ, ಆದಷ್ಟು ಬೇಗ ಬಂದು ಬಿರಿಯಾನಿನ ತಿನ್ನೋದಕ್ಕೆ. ಯು ವಿಲ್ ಲವ್ ಇಟ್, ಇಷ್ಟು ಮಾತ್ರ ನಾನು ಹೇಳ್ಬೋದು. ಅಂಡ್ ಆಲ್ಸೋ ಇನ್ನೊಂದಷ್ಟು ವೆರೈಟೀಸ್ ಇದೆ. ಅದರಲ್ಲಿ ನನಗೆ ಬೋಟಿ ಫ್ರೈ ಫೇವ್ರೇಟು, ಇನ್ನೊಂದು ಲಾಲಿಪಾಪ್ ಸಿಕ್ಕಾಪಟ್ಟೆ ಫೇವ್ರೇಟ್ ನನಗೆ. ನಾನು ಇದನ್ನ ಆಲ್ಮೋಸ್ಟ್ ಮುಂಚೆನೂ ಹೇಳಿದ್ದೀನಿ. ಸೊ ಎವ್ರಿ ಟೈಮ್ ನಾನು ನೆನ್ಸ್ಕೊಂಡಾಗ ಬಿರಿಯಾನಿ ಅಂತ ಅದ್ರ ಕಾಂಬಿನೇಷನ್ ಅಲ್ಲಿ ಒಂದು ಚಿಕನ್ ಲಾಲಿಪಾಪ್ ಇರಬೇಕು, ಇಲ್ಲ ಅಂತಂದ್ರೆ ಬೋಟಿ ಫ್ರೈ ಇರಬೇಕು. ಸೊ ಐ ವುಡ್ ಲವ್ ಟು ಈಟ್ ಈ ತರ ಒಂದು ಕಾಂಬಿನೇಷನ್. ಅದನ್ನ ನನ್ಗೆ ಹೇಳಿದ್ರೆ ಪರ್ಫೆಕ್ಟ್ ಆಗಿ ನನಗೆ ನಾನು ಎಲ್ಲಿದ್ದೀನೋ ಅಲ್ಲಿಗೆ ಕೊಟ್ಟು ಕಳಿಸ್ತಾರೆ. ಅದು ಇನ್ನೂ ಒಂದು ಖುಷಿ ನನಗೆ. ಜೆಪ್ಟೋ, ಸ್ವಿಗ್ಗಿ ಮತ್ತೆ ಝೊಮ್ಯಾಟೊ ಎರಡರಲ್ಲೂ ಅದು ಅವೈಲೇಬಲ್ ಇದೆ. ನನಗೆ ಇವ್ರು ರೀಚಬಲ್ ಇಲ್ಲ ಅಂತ ಅಂದಾಗ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಯಾರ್ಯಾರು ಬಿರಿಯಾನಿ ಲವರ್ಸ್ ಇದಿರೋ ಅವ್ರೆಲ್ರಿಗೂ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ಮೇಡಮ್, ನೀವು ವರ್ತೂರು ಇಬ್ರು ಒಟ್ಟಿಗೆ ಬರ್ತೀರ ಅಂತ ಎಲ್ಲ ಕಾಯ್ತಾ ಇದ್ರು. ಓ, ನಿಮ್ ವರ್ತೂರಣ್ಣ ಇನ್ನ ಬಂದಿಲ್ವಾ? ನಾನು ತಿನ್ಬೇಕಲ್ಲ ಇನ್ನು. ಅವ್ರಂದ್ರೆ ತಿನ್ನಲ್ಲ, ಹಂಗೆ ಹೋಗ್ಬಿಡ್ತಾರೆ. ಅದಕ್ಕೆ ಪರವಾಗಿಲ್ಲ, ಬರ್ತಾರೆ ಆರಾಮಾಗಿ.